ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ನಾವು ಸೇವನೆ ಮಾಡುವಂತಹ ಆಹಾರ, ನೀರು ಇತ್ಯಾದಿಗಳಿಂದ ಅನೇಕ ರೀತಿಯ ಕಾಯಿಲೆಗಳು ನಮ್ಮ ದೇಹದಲ್ಲಿ ಅಡಕವಾಗಿರ್ತವೆ. ಅದು ಸಿಂಪ್ಟಮ್ ತೋರಿಸ್ತದೆ. ಆ ಸಿಂಪ್ಟಮ್ ನಾವೇನು ಮಾಡ್ತೀವಿ, ಏಕ್ದಮ್ ಆಸ್ಪತ್ರೆಗೆ ಹೋದಾಗ ಆ ಟೆಸ್ಟು ಈ ಟೆಸ್ಟು ಆ ಟೆಸ್ಟು ಮಾಡಿ ಕೊನೆಗೆ ಒಕ್ಕಲ ಹತ್ರ ಒಂದು ಹೋಲ್ ಮಾಡಿ ಪೈಪ್ ಕೊಟ್ಬಿಟ್ಟು ಅದಕ್ಕೆ ಒಂದು ಬಾಟ್ಲು ಕೊಟ್ಟು ಕಲಿಸ್ಬಿಡ್ತಾರೆ. ಹೋಗು ಅಂದರೆ ಮೂತ್ರ ತೊಂದರೆ. ಅಂತಹ ಒಂದು ಸಮಯದಲ್ಲಿ ಈಗ ಸೀಸನ್ನು ಒಳ್ಳೆ ಎಲ್ಲ ಕಡೆಯೂ ಜೋಳ ಬಂದಿದೆ. ಆ ಜೋಳ ಒಳಗಡೆ ಇರೋ ಜೋಳ ಸೇವನೆ ಮಾಡಿ ನೀವು. ಆದರೆ ಈ ಒಂದು ಹೇರ್ಸ್ ಅಂತವ ಈ ಕೂದಲನ್ನು ಬಿಸಾಕಬಾರ್ದು. ಒಂದಿಷ್ಟು ಕೂದಲನ್ನು ಒಬ್ಬರಿಗಾಗುತ್ತೆ ಶೇಖರಿಸಿಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸಿ, ಒಂದು 5 ನಿಮಿಷ 10 ನಿಮಿಷ ಕುದಿಸಿ. ತದನಂತರ ಅದನ್ನು ಶೋಧಿಸಿಕೊಂಡು ಸ್ವಲ್ಪ ಕರಿಮೆಣಸು, ಸ್ವಲ್ಪ ಬೆಲ್ಲ ಅಥವಾ ಸ್ವಲ್ಪ ಸೈಂಧವವನ್ನು ಹಾಕ್ಕೊಂಡು ಸೇವನೆ ಮಾಡಿದ್ರೆ ರುಚಿಕರ ಇರ್ತದೆ. ಆದರೆ ಇದು ಸೇವನೆ ಮಾಡ್ತಾ ಇದ್ದರೆ ನಮ್ಮ ಮೂತ್ರಕೋಶದಲ್ಲಿ, ಮೂತ್ರ ಬ್ಲ್ಯಾಡರಲ್ಲಿ, ಚೀಲದಲ್ಲಿ ಏನಾದರೂ ತೊಂದರೆ ಇದ್ದರೆ ನಿವಾರಣೆ ಮಾಡೋ ಶಕ್ತಿ ಈ ಒಂದು ಮುಸುಕಿನ ಜೋಳದ ಕೂದಲಿಗಿದೆ ಸ್ನೇಹಿತರೆ. ಇಷ್ಟು ಸೌಕರ್ಯ ಸಹಾಯ ಮಾಡುವಂತಹ ಈ ಕೂದಲನ್ನು, ಹೇರ್ಸನ್ನು ಬಿಸಾಕ್ತೀವಿ. ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಬಿಸಾಕ್ತೀವಿ. ಆದರೆ ಅದು ನಮಗೆ ದೇಹದಲ್ಲಿರುವಂತಹ ಉಷ್ಣತೆಯನ್ನು ಕಡಿಮೆ ಮಾಡಿ ಮತ್ತು ಒಳಗಡೆ ಕೆಲವು ಅವಯವಗಳಲ್ಲಿ ಇರುವಂತಹ ಅನೇಕ ರಸಾಯನಗಳು, ಅನೇಕ ತ್ಯಾಜ್ಯಗಳನ್ನು ಈಚೆ ತಳ್ಳುವ ಶಕ್ತಿ ಇದಕ್ಕಿದೆ. ಆದ್ದರಿಂದ ಈ ಒಂದು ಮುಸುಕಿನ ಜೋಳ ತೆನೆ ಚಿಕ್ಕದಾಗ ಅದನ್ನು ತೆನೆಯನ್ನು ಸೇವನೆ ಮಾಡಿ, ಅಂದರೆ ನಾರು ಬಿಸಾಕಬೇಡ್ರಿ. ಆ ನಾರನ್ನು ಮತ್ತೆ ನೀವು ಕಷಾಯ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ಕಿಡ್ನಿ ಮತ್ತು ಯೂರಿನ್ ಬ್ಲ್ಯಾಡರ್ಗೆ ಬಹಳ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.